ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪಣಿಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸುಜ್ಞಾನ ನಿಧಿ ಶಿಷ್ಯ ವೇತನಕ್ಕೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದರೆ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಸುಜ್ಞಾನ ನಿಧಿ ಶಿಷ್ಯ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು ಏನೆಂದರೆ ಅಪ್ಲಿಕೇಶನ್ ಕೂಡ ಓಪನ್ ಮಾಡಿದ್ದಾರೆ. ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಆಶಯದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘಗಳಲ್ಲಿ ಆರ್ಥಿಕ ಹಿಂದುಳಿದ ಸದಸ್ಯರ ಮಕ್ಕಳ ತಾಂತ್ರಿಕ ಮತ್ತು ತಾಂತ್ರಿಕೇತರ ವೃತ್ತಿಪರ ಶಿಕ್ಷಣಕ್ಕೆ ಸುಜ್ಞಾನ ನಿಧಿ ಶಿಷ್ಯ ವೇತನಕ್ಕಾಗಿ ಹೊಸ ಹಾಗೂ ಆಲ್ರೆಡಿ ಲಾಸ್ಟ್ ಇಯರ್ ತೊಗೊಂಡವ್ರಿಗೆ ರಿನ್ಯೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿದ್ದಾರೆ ಮತ್ತು ಅರ್ಜಿನ ಕೂಡ ಕರೆದಿದ್ದಾರೆ. ಶಿಷ್ಯ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಗೆ ಏನಂದರೆ ಒಂದು ಹೊಸ ಬಿಗ್ ಮಾಡಿಫಿಕೇಷನ್ ಮಾಡಿದ್ದಾರೆ. ಏನಪ್ಪ ಅಂದರೆ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಹೊಸದಾಗಿ ಮತ್ತು ರಿನ್ಯೂವಲ್ ಮಾಡ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಕ್ಲಿಯರ್ ಕಟ್ಟಾಗಿ ಮುಂಚೆ ಏನು ಮಾಡಿದ್ದಾರೆ ಅಂದರೆ ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಈಗ ಅದನ್ನು ತೆಗೆದಾಕಿ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಮುಖಾಂತರ ಮಾತ್ರ CSC ಸೆಂಟರ್ ಮುಖಾಂತರ ಮಾತ್ರ ಏನಿದೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡ್ತಾ ಇದೆ. ಕೊನೆಯ ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ. ಫೆಬ್ರವರಿ 29, 2024 ಕೂಡ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಹಾಗೆ ನಿಮ್ಗೆ ಏನಾದರೂ ಇದರಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. 95917706606366358320 ಕೂಡ ಕರೆ ಮಾಡಿ ನೀವೇನು ಮಾಡಿದ್ರೆ ಮಾಹಿತಿನ ಕೂಡ ಪಡ್ಕೋಬೋದಾಗಿದೆ. ಫ್ರೆಂಡ್ಸ್, ಈ ಮುಂಚೆ ಏನಂದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲಾತಿಗಳನ್ನು ಕೂಡ ಕೇಳಿದ್ದಾರೆ. ಏನಪ್ಪ ಅಂದರೆ ಹೊಸದಾಗಿ ಅರ್ಜಿ ಸಲ್ಲಿಸೋ ವಿದ್ಯಾರ್ಥಿಗಳು SSLC ಅಂಕಪಟ್ಟಿ ಬೇಕಾಗುತ್ತೆ. ನೀವು ಯಾವುದೇ ಒಂದು ಟೆಕ್ನಿಕಲ್ ಕೋರ್ಸ್ನ ಮಾಡ್ತಾರೆ, ಡಿಪ್ಲೊಮಾ, ITI, GTTC, ಅದು ಇಂಜಿನಿಯರಿಂಗು, ಮೆಡಿಕಲ್, ವೆಟ್ರಿನರಿ, MBBS ಯಾವುದೇ ಕೋರ್ಸ್ ಮಾಡ್ತಾಯಿದ್ರು ಕೂಡ ಪ್ರತಿ ತಿಂಗಳು 1,000 ರೂಪಾಯಿ ಅಂತೇಳಿ ನಿಮಗೆ 12,000 ರೂಪಾಯಿನ ಒಂದು ವರ್ಷಕ್ಕೆ ನೀಡ್ತಾ ಹೋಗ್ತಾರೆ. ಫ್ರೆಂಡ್ಸ್, ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿ ಎಲಿಜಿಬಲ್ ಅರ್ಜಿ ಕೂಡ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಕೂಡ ಮೆನ್ಷನ್ ಮಾಡಿದರೆ ನಿಮ್ಗೆ SSLC ಲಾಸ್ಟ್ ಇಯರ್ ಪಾಸ್ ಆಗಿರ್ತಕ್ಕಂಥ ಅಂಕಪಟ್ಟಿ ಬೇಕಾಗುತ್ತೆ, ಫೀ ರಿಸಿಪ್ಟ್ ಬೇಕಾಗುತ್ತೆ. ಅದ್ರ ಜೊತೆಗೆ ಯೋಜನಾ ಕಚೇರಿ ಶಿಫಾರಸು, ನಿಮ್ಮ ತಂದೆ ತಾಯಿ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅನ್ನೋದಕ್ಕೋಸ್ಕರ ಅಲ್ಲಿಂದ ಒಂದು ಪ್ರಮಾಣ ಪತ್ರ ಬೇಕಾಗತ್ತೆ. ಕೋರ್ಸ್ಗೆ ಅಡ್ಮಿಷನ್ ಮಾಡಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಅದು ವಿದ್ಯಾರ್ಥಿ ಆಧಾರ್ ಕಾರ್ಡು, ಪೋಷಕರ ಆಧಾರ್ ಕಾರ್ಡು, ಯಾರು ಸಂಘದ ಸದಸ್ಯರು ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಸಂಘದ ನಿರ್ಣಯ ಪುಸ್ತಕ, ವಿದ್ಯಾರ್ಥಿ ಕುಟುಂಬದ ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ. ಈ 9 ದಾಖಲಾತಿ ಕೂಡ ಬೇಕಾಗುತ್ತೆ. ನೀವು ರಿನ್ಯೂವಲ್ ಮಾಡೋದಾದರೆ ಹಿಂದಿನ ವರ್ಷ ಪಾಸ್ ಆಗಿರ್ತಕ್ಕಂಥ ಒಂದು ಅಂಕಪಟ್ಟಿ, ಪ್ರಸ್ತುತ ಕಾಲೇಜಿಗೆ ನೀವು ಅಡ್ಮಿಷನ್ ಮಾಡಿರ್ತಕ್ಕಂಥ ಫೀ ರಿಸಿಪ್ಟು ಮತ್ತು ಅದರ ಜೊತೆಗೆ ಯೋಜನಾ ಕಚೇರಿ ಶಿಫಾರಸು ಪತ್ರ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ಪೋಷಕರ ಅಥವಾ ಸಂಘದ ಆಧಾರ್ ಕಾರ್ಡ್, ಪೋಷಕರ ನಿರ್ಣಯ ಸಂಘದ ಪುಸ್ತಕ ಮತ್ತು ವಿದ್ಯಾರ್ಥಿ ಕುಟುಂಬದ ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ. ಸೊ ಇವನ್ನ ತೊಗೊಂಡು ನೀವು ನೆಕ್ಸ್ಟ್ ಏನಪ್ಪ ಅಂದರೆ ಯೋಜನಾ ಸದಸ್ಯರದ್ದು ಏನೀಗ ಹೇಳಿದ್ವಲ್ಲ ಅದನ್ನು ಇಲ್ಲಿ ಡೌನ್ಲೋಡ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇದರಲ್ಲಿ ಭರ್ತಿ ಮಾಡಿಸ್ಬೇಕಾಗತ್ತೆ. ನೋಡಿ, ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರು ನೀವು ಎಲ್ಲಿ ಓದ್ತಾ ಇದ್ದೀರಾ ಈ ಡಾಕ್ಯುಮೆಂಟ್ನ ಕೂಡ ಭರ್ತಿ ಮಾಡಿಸ್ಬೇಕಾಗತ್ತೆ. ಅವರೇ ಫಾರ್ಮ್ಯಾಟ್ ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಈ ಪರ್ಟಿಕ್ಯುಲರ್ ಜಿಲ್ಲೆ, ಈ ತಾಲೂಕು, ಈ ಗ್ರಾಮದ ಮಗ ಆಗಿರ್ತಕ್ಕಂಥ ಇವರು ನಮ್ಮ ಸಂಸ್ಥೆಯಲ್ಲಿ ಡ್ಯಾಶ್ ವರ್ಷದ ಕೋರ್ಸ್ನ ಐಚ್ಛಿಕ ವಿಷಯದಲ್ಲಿ ಸೇರ್ಪಡೆಗೊಂಡು ಕೋರ್ಸ್ನ ಪ್ರಥಮ ವರ್ಷ, 2ನೇ ವರ್ಷ, 3ನೇ ವರ್ಷ ಡಿಗ್ರಿ ಮಾಡ್ತಾರೆ, ಡಿಪ್ಲೊಮಾ ಮಾಡ್ತಾರೆ, ITI ಮಾಡ್ತಾರೆ, ಡಿಪ್ಲೊಮಾ, GTTC ಏನು ಮಾಡ್ತಾರೆ ಅನ್ನೋದು ಕೂಡ ಏನಪ್ಪ ಅಂದರೆ ಇಲ್ಲಿ ಮೆನ್ಷನ್ ಮಾಡಿ ಅವರ ಸಿಗ್ನೇಚರ್ ಕೂಡ ಮಾಡಬೇಕಾಗತ್ತೆ. ಮತ್ತು ಇಷ್ಟು ಫೀಸ್ ಕಟ್ಟಿದ್ದಾರೆ ಅಂತ ಶುಲ್ಕ ಪಾವತಿ ದೃಢೀಕರಣ ಕೂಡ ಕೊಡಬೇಕಾಗತ್ತೆ. ಫ್ರೆಂಡ್ಸ್, ನಂತರ ಏನಪ್ಪ ಅಂದರೆ ನಿಮ್ಮ ಸ್ವಸಹಾಯ ಸಂಘದಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ, ಪರ್ಟಿಕ್ಯುಲರ್ಲಿ 23-24ನೇ ಸಾಲಿನಲ್ಲಿ ಅವರು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ನ ಪಡ್ಕೊಳ್ಳಿಕ್ಕೆ ಎಲಿಜಿಬಲ್ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಅವರ ತಂದೆ ತಾಯಿ ಈ ಸಂಘದ ಸದಸ್ಯರಾಗಿದ್ದಾರೆ ಅನ್ನೋದಕ್ಕೋಸ್ಕರ ಡಾಕ್ಯುಮೆಂಟ್ ಇದೆ. ಅದನ್ನು ಕೂಡ ಇಲ್ಲಿ ನೀವು ಯೋಜನಾಧಿಕಾರಿ ಯಾರು ಇರ್ತಾರಲ್ಲ, ಧರ್ಮಸ್ಥಳ ಸ್ವಸಹಾಯ ಸಂಘದ ಮ್ಯಾನೇಜರು ಅವ್ರ ಕಡೆಯಿಂದ ಇದನ್ನು ಬರೀಸಿ ಸೈನ್ ಮಾಡಿಸಿ ನೀವು 23-24ನೇ ಸಾಲ ಮಂಜೂರು ಮಾಡ್ಬೋದು ಅಂತೇಳಿ ದೃಢೀಕರಿಸುತ್ತೇನೆ ಅಂತಲೂ ಕೂಡ ಇದನ್ನು ಕೊಡಬೇಕಾಗತ್ತೆ. ಫ್ರೆಂಡ್ಸ್, ಸೊ ಎರಡನ್ನೂ ಆಲ್ರೆಡಿ ಈಗ ಇಲ್ಲಿ ಬಿಟ್ಟು ಕೊಟ್ಟಿದ್ದಾರೆ. ಅದರ ಲಿಂಕ್ನು ಕೂಡ ತೋರಿಸ್ಕೊಡ್ತಾ ಇದೆ ನೋಡಿ. ಫ್ರೆಂಡ್ಸ್, ಇಲ್ಲಿದೆ ಕೆಳಗಡೆ ಇದೆ. ಸೊ ಇಲ್ಲಿ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಫಾರ್ಮ್ಯಾಟ್ 2023-24 ಡೌನ್ಲೋಡ್ ಅಂತಿದೆಯಲ್ಲ, ಸೊ ಅದೇ ಇದು. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ತಾ ಇದ್ರೆ ಅವರೆಲ್ಲರೂ ಕೂಡ ಅರ್ಜಿನ ಸಲ್ಲಿಸಿ ಮತ್ತು ಅದರ ಜೊತೆಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಅರ್ಜಿನೂ ಕೂಡ ಸಲ್ಲಿಸಿ ಸ್ಕಾಲರ್ಶಿಪ್ನ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಂದು ಬಿಗ್ ಅಪ್ಡೇಟ್ ಹೇಳಿದ್ನಲ್ಲ, ಕಾಮನ್ ಸರ್ವಿಸ್ ಸೆಂಟರ್ ಮುಖಾಂತರ ಮಾತ್ರ ನೀವು ಅರ್ಜಿನ ಸಲ್ಲಿಸಬೇಕಾಗತ್ತೆ ಹೊತ್ತು ಆನ್ಲೈನಲ್ಲಿ ಖುದ್ದಾಗಿ ನೀವೇ ಅರ್ಜಿ ಸಲ್ಲಿಸಲಿಕ್ಕೆ ಈಗ ಅವಕಾಶ ಮಾಡಿಕೊಟ್ಟಿಲ್ಲ. ಇದೊಂದು ಬಿಗ್ ಅಪ್ಡೇಟು. ಸೊ ಹಾಗಾಗಿ ಈ ವಿಡಿಯೋದ ಮಾಹಿತಿ ಇಷ್ಟ ಆಗಿಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.